ಸೊ ಹಾಯ್ ಹಲೋ ರೈತ ಬಂಧುಗಳು ನಮಸ್ಕಾರ ರೀ. ಸೊ ನಾನು ಇವತ್ತು ಹೇಳಿದೆ ರೀ, ರಮೇಶ್ ಸರ್ ಅವರು ಇದು ಮೆಕ್ಕೆಜೋಳ ಪ್ಲಾಟಿಗೂ ಕೂಡ ಏನೈತಿ ನಮ್ಮ ಯುವ ಕಿಸಾನ್ಗಳನ್ನ ಬೀಜೋಪಚಾರ ಮಾಡಿದಾರೆ ರೀ. ಸೊ ಅದ್ರದ ಬಗ್ಗೆನೂ ನಾವು ನಿಮಗೆ ಸ್ವಲ್ಪ ತೋರಿಸ್ಬೇಕಂತೇಳಿ ಆ ಪ್ಲಾಟ್ ಒಳಗೂ ಕೂಡ ನಾವು ಎಂಟ್ರಿ ಮಾಡೀವಿ. ಸೊ ಇದು ನೋಡ್ರಿ ಯಾವ ರೀತಿ ಯೂಸ್ ಮಾಡ್ಯಾರ ಮತ್ತು ಎಷ್ಟು ಸಲ ಯೂಸ್ ಮಾಡ್ಯಾರ ಅದನ್ನ ನೋಡ್ರಿ, ಸ್ವಲ್ಪ ಕೇಳೋಣ್ರಿ. ಸೊ ನಮಸ್ಕಾರ ರೀ ರಮೇಶ್ ಸರ್. ಒಂದೇ ಸಲ ಇದು ಮಾಡ್ಯಾರ ಬೀಜೋಪಚಾರ, ಬರೀ ಓನ್ಲಿ ಫಾರ್ ಬೀಜೋಪಚಾರ ಮಾಡ್ಯಾರ. ಏನು ಮಾಡ್ಯಾರ ರೀ? ಬರೀ ಒಂದೇ ಒಂದು ಸಲ ಬೀಜೋಪಚಾರ ಮಾಡ್ಯಾರ. ಅದ್ರ ಮೇಲೆ ಇದು ಪ್ಲಾಟ್ ಈ ರೀತಿ ಅದ. ಡೈರೆಕ್ಟ್ ನಿಮಗೆ ನಾವು ರಿಸಲ್ಟ್ ತೋರಿಸ್ತೀವಿ ಅಷ್ಟೇ ನೋಡ್ರಿ ಯಾವ ರೀತಿ ಅದ. ಬರೀ ಬೀಜೋಪಚಾರ ಮಾಡ್ಯಾರ, ಯಾವುದೇ ಯೂರಿಯಾ ಇಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ. ಗೊಬ್ಬರ ಕಟ್ಟಿರಿ? ಗೊಬ್ಬರ ಏನು ಕಟ್ಟಿರಿ? ಏನು ಇಲ್ರಿ, ಓನ್ಲಿ ಏನು ಬೀಜೋಪಚಾರ ಮಾಡ್ಯಾರಲ್ರಿ ಅಷ್ಟು ಬೀಜೋಪಚಾರ ಮಾಡ್ಯಾರ. ಇವೆರಡು ಕೂಡಿಸಿ ಅದ್ರ ಮೇಲೆ ಈ ರೀತಿ ಪ್ಲಾಟ್ ಅದ್ರಿ. ಯಾವುದೇ ಒಂದು ಗೊಬ್ಬರ ಕಟ್ಟಿಲ್ಲ, ಯೂರಿಯಾ ಇಲ್ಲ, DAP ಇಲ್ಲ, ಏನೂ ಇಲ್ಲ. ಈ ರೀತಿ ಪ್ಲಾಟ್ ಅದ. ನೀವು ನೋಡ್ಬೋದು ಪ್ರತಿಯೊಬ್ಬ ರೈತ ಬಂಧುಗಳೇ ಯಾವ ರೀತಿ ತೆನೆ ಹಾಕಿದ್ರಿ. ಸೊ ತೋರಿಸ್ಬೋದ್ರಿ ಯಾವ ರೀತಿ ಅದು ನೋಡ್ರಿ. ಸೊ ಈ ರೀತಿ ತೆನೆ ಹಾಕಿದ್ರಿ. ಇನ್ನೊಂದು ಸ್ವಲ್ಪ ನೆಲದ ಮೇಲೂ ಕೂಡ ಡಿಪೆಂಡ್ ಅದ. ಯಾಕಂದ್ರೆ ಕೆಲವೊಂದು ಕಡೆ ಸಣ್ಣ, ಕೆಲವೊಂದು ಕಡೆ ದಮ್ ಅದ್ರಿ. ಯಾಕಂದ್ರೆ ನೆಲದ ಮೇಲೂ ಕೂಡ ಡಿಪೆಂಡ್ ಇರ್ತದ್ರಿ. ಹಿಂಗಾಗಿ ಈ ರೀತಿ ಪ್ಲಾಟ್ ಅದ. ಈ ಕಡೆ ಒಳಗೆ ತೋರಿಸ್ರಿ, ಒಳಗೆ ಈ ಕಡೆ ಒಳಗೆ, ಈ ಕಡೆ ಒಳಗೆ ಬರ್ರಿ, ಈ ಕಡೆ ಬರ್ರಿ. ಸೊ ನೋಡ್ಬೋದ್ರಿ ಯಾವ ರೀತಿ ಸೈಜ್ ಅದಾವ ಅಂತ ಹೇಳಿ. ನೋಡ್ರಿ ತೆನಿ ಸೈಜ್ ಯಾವ ರೀತಿ ಅದ. ಇದು ನೋಡ್ರಿ ಈ ರೀತಿ ತೆನಿ ಸೈಜ್ ಅದ ರೀ. ಸೊ ಇದು ನಮ್ಮ ಉದ್ದೇಶ ಅಂದ್ರೆ ಇಷ್ಟೇ ರೀ. ಸೊ ನಮ್ಮ ಯುವ ಕಿಸಾನ್ ಆಗಿರುವಂಥ ಬ್ರ್ಯಾಂಡ್ಗಳು ಪವರ್ಫುಲ್ ರಿಸಲ್ಟ್ ಅದಾವ ರೀ, ಖತರ್ನಾಕ್ ರಿಸಲ್ಟ್ ಅದಾವು. ಸೊ ಎಲ್ಲ ರೈತ ಬಂಧುಗಳು ಯೂಸ್ ಮಾಡಿರಿ, ತಮ್ಮ ಖರ್ಚನ್ನು ಕಡಿಮೆ ಮಾಡ್ಕೊರಿ. ಅದೇ ಕೇಳೋನು ಸರ್ ಎಷ್ಟು ಎಕರೆ ಮಾಡ್ಯಾರ, ಎಷ್ಟು ಖರ್ಚು ಮಾಡ್ಯಾರ ಅನ್ನೋದು ಕೂಡ ಕೇಳೋಣ ಬರ್ರಿ. ರಮೇಶ್ ಸರ್, ಇದಕ್ಕೆ ಎಷ್ಟು ಖರ್ಚು ಮಾಡಿರಿ? ಏನು ಖರ್ಚು ಮಾಡಲ್ಲ, ಬರೀ ಬೀಜೋಪಚಾರ ಅಷ್ಟೇ ಮಾಡಿ. ಬೀಜೋಪಚಾರಕ್ಕೆ ಎಷ್ಟು ಖರ್ಚು ಅಂದಂಗೆ ರೀ? ಅಷ್ಟೆಲ್ಲಕ್ಕೇನು 1,000 ರೂಪಾಯಿ. 1,000 ರೂಪಾಯಿ ಖರ್ಚು ಬಂದ್ರಿ. ಎಷ್ಟು ಎಕರೆ ಅದ್ರಿ? ಇದು ಬರೀ ಬೀಜೋಪಚಾರ ಮಾಡಿದ ಅಷ್ಟೇ. 2 ಎಕರೆ. ಬೀಜೋಪಚಾರ 2 ಎಕರೆ ಮಾಡ್ಯಾರ್ರಿ. ಬರೀ 1,000 ರೂಪಾಯಿ ಖರ್ಚು ಮಾಡ್ಯಾರ. ಇದ್ರ ಮೇಲೆ ನೀವು ವಿಚಾರ ಮಾಡಿರಿ ಯಾವ ರೀತಿ ಇರ್ತದ. ತಾವು ಎಷ್ಟು ಖರ್ಚು ಮಾಡ್ತೀರಿ, ಇವ್ರು ಎಷ್ಟು ಖರ್ಚು ಮಾಡ್ಯಾರ, ಈ ರೀತಿ ರಿಸಲ್ಟ್ ಅದ. ಸೊ ನನ್ನ ಉದ್ದೇಶ ಅಂದ್ರೆ ಏನ್ರಿ, ನಿಮ್ಮ ಭೂಮಿ ಉಳಿಸ್ಕೋರಿ, ಖರ್ಚು ಕಡಿಮೆ ಮಾಡಿರಿ, ಇಳುವರಿ ಜಾಸ್ತಿ ಪಡೀರಿ. ಜೈ ಹಿಂದ್, ಜೈ ಯುವ ಮಾರ್ಟ್.